ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಬೇಸಿಗೆ ಬಂದರೆ ಸಾಕು ತಂಪು ಪಾನೀಯಗಳು ಬೇಕೇ ಬೇಕು ಅನಿಸುತ್ತೆ. ಇವತ್ತು ನಾನು ಅನಾನಸ್ ಜ್ಯೂಸ್, ಪೈನಾಪಲ್ ಜ್ಯೂಸನ್ನ ಮಾಡ್ತಾಯಿದ್ದೀನಿ. 2 ಬೌಲ್ಗಳಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಅನಾನಸನ್ನು ಇಟ್ಕೊಂಡಿದ್ದೀನಿ. ಹಾಗೂ ಅರ್ಧ ಬೌಲು ನಾನು ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆ ಬೇಡ ಅಂತಿದ್ದರೆ ಜೇನುತುಪ್ಪ ಅಥವಾ ಬೆಲ್ಲನ ಉಪಯೋಗಿಸ್ಬೋದು. ಹಾಗೆ ನಾನು ಸ್ವಲ್ಪ ಐಸ್ ಕ್ಯೂಬನ್ನು ಉಪಯೋಗಿಸ್ತಾ ಇದ್ದೀನಿ. ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ 1/4 ಚಮಚದಷ್ಟು ತೊಗೊಂಡಿದ್ದೀನಿ. ನಾನು ಮಿಕ್ಸಿ ಜಾರನ್ನ ತೊಗೊಂಡು ಈ ಎಲ್ಲ ಪದಾರ್ಥಗಳನ್ನು ಅದರಲ್ಲಿ ಹಾಕೋತಾ ಇದ್ದೀನಿ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ತಂಪು ಪಾನೀಯಗಳು ದೇಹಕ್ಕೆ ತಂಪು ನೀಡಿದರೆ ಕುಡಿಯೋದಕ್ಕೆ ತುಂಬ ರುಚಿಯಾಗಿ ಆಪ್ಯಾಯಮಾನತೆಯಿಂದ ಕೂಡಿರುತ್ತೆ. ಈಗ ನಾನು 2 ಬೌಲುಗಳಲ್ಲಿ ಅನಾನಸನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪು ಶುಗರ್ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಐಸ್ ಕ್ಯೂಬನ್ನು ಕೂಡ ಸೇರಿಸ್ತಾ ಇದ್ದೇನೆ. ಐಸ್ ಕ್ಯೂಬನ್ನು ಸೇರಿಸಿದ ನಂತರ 1/4 ಚಮಚದಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಇದಾದ ಮೇಲೆ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಬ್ಲೆಂಡ್ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ನೈಸಾಗಿ ಅದು ಬ್ಲೆಂಡ್ ಆಗಿದೆ. ಜ್ಯೂಸು ತೆಳುವಾಗಿರಲಿ ಅಂತ ಅನಿಸಿದ್ರೆ ನೀವು ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೂ ಇದನ್ನು ಒಂದು ಸ್ಟ್ರೈನರ್ ತೊಗೊಂಡು ನಾವು ಅದನ್ನು ಚೆನ್ನಾಗಿ ಸೋಸ್ಕೊಳ್ಳೋಣ. ದೊಡ್ಡೋರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಜ್ಯೂಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಯಾರು ಕೂಡ ಜ್ಯೂಸನ್ನ ಬೇಡ ಅಂತ ಹೇಳೋದೇ ಇಲ್ಲ. ಎಲ್ರಿಗೂ ಜ್ಯೂಸ್ ತುಂಬ ಇಷ್ಟ ಆಗುತ್ತೆ. ನೋಡಿ ಇದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡಿಕೊಂಡು ಚೆನ್ನಾಗಿ ಸೋಸಿದೆ. ಹಾಗೆ ಸ್ಪೂನಲ್ಲಿ ಪ್ರೆಸ್ ಮಾಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೊರೆ ನೊರೆಯಾಗಿ ಪೈನಾಪಲ್ ಜ್ಯೂಸ್ ರೆಡಿಯಾಗಿದೆ. ನಿಮಗೂ ಕೂಡ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದೆ ಬರುವಂತಹ ಒಳ್ಳೊಳ್ಳೆ ಈಸಿ ರೆಸಿಪಿಗಳನ್ನು ನೋಡಿ. ಹಾಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.